ಎಲ್ಲರಿಗೂ ನಮಸ್ಕಾರ. ವಿಜಯದಶಮಿ ನವರಾತ್ರಿಯ ಕೊನೆಯ ಉತ್ಸವದ ದಿನ. ಪಾಂಡವರು ಶತ್ರುಗಳ ಮೇಲೆ ವಿಜಯ ಸಾಧಿಸಿದ ದಿನ. ಮಹಿಷಾಸುರನ ಮೇಲೆ ದುರ್ಗಾದೇವಿಯು ವಿಜಯವನ್ನು ಆಚರಿಸಿದಂತಹ ದಿನ. ರಾವಣನನ್ನು ಶ್ರೀರಾಮನು ಸಂಹರಿಸಿ ವಿಜಯೋತ್ಸವವನ್ನು ಆಚರಿಸಿದಂತಹ ದಿನ. ಒಟ್ಟಾರೆ ಹೇಳ್ಬೇಕಂದ್ರೆ ದುಷ್ಟಶಕ್ತಿಗಳ ವಿರುದ್ಧ ಒಳ್ಳೆಯದು ಗೆಲುವು ಸಾಧಿಸಿದ ದಿನವೇ ವಿಜಯದಶಮಿ ಅಂತ ಹೇಳ್ತೀವಿ. ದಸರಾ ಎಂದರೆ ದಶಮಿಯ 10ನೇ ದಿನ ಬರುವಂತಹ ದಿನವನ್ನು ದಸರಾ ಅಂತೀವಿ. ಈ ದಿನ ದಸರಾ ಉತ್ಸವವನ್ನು ಕೂಡ ನಾವು ಮಾಡ್ತೀವಿ. ಹಾಗೆಯೇ ವಿಜಯನಗರದ ಅರಸರು ಹಾಗೂ ಮೈಸೂರು ಅರಸರು ಜೈತ್ಯಯಾತ್ರೆಯಲ್ಲಿ ಗೆಲುವು ಸಾಧಿಸಿ ಸಂಭ್ರಮಿಸಿದ ದಿನವನ್ನು ದಸರಾ ಅಂತಲೇ ಇತಿಹಾಸದಲ್ಲಿ ಹೇಳ್ತಾರೆ. ಪುರಾಣಗಳ ಪ್ರಕಾರ ಹೇಳೋದಾದರೆ ಶಕ್ತಿ ಸ್ವರೂಪಿಣಿಯಾದ ದುರ್ಗಾ ಮಾತೆಯು ರಾಕ್ಷಸರನ್ನು ಸಂಹಾರ ಮಾಡಲು ಅವತಾರವೆತ್ತಿ ರಾಕ್ಷಸರನ್ನು ಸಂಹರಿಸಿ ಲೋಕವನ್ನು ಕಾಪಾಡ್ತಾಳೆ. ಹಾಗೆ ಶಿಷ್ಟರಿಗೆ ಜಯ ನೀಡಿದ ದಿನ ವಿಜಯದಶಮಿ ಅಂತಲೂ ಹೇಳ್ತೀವಿ. ಈ ವಿಜಯದಶಮಿಯನ್ನು 9 ದಿನಗಳ ಕಾಲ ನವರಾತ್ರಿಯನ್ನು ಮಾಡಿ ನಂತರ ಕೊನೆಯ ದಿನವನ್ನು ದಶಮಿಯ ದಿನ ಅಂತೇಳಿ ಈ ವಿಜಯದಶಮಿಯನ್ನು ನಾವು ಆಚರಣೆ ಮಾಡ್ತೀವಿ. ವಿಜಯದಶಮಿ ಆಚರಣೆಗೆ ಇತಿಹಾಸದಲ್ಲಿ ಹಲವಾರು ಸನ್ನಿವೇಶಗಳು ಸಾಕ್ಷಿಯಾಗಿದೆ ಅಂತಲೇ ಹೇಳ್ಬೋದು. ಆ ಕಥೆಗಳೆಂದರೆ ಮಹಿಷಾಸುರನ ಸಂಹಾರ, ರಾವಣನ ಸಂಹಾರ, ಪಾಂಡವರ ಮೊದಲ ಜಯ, ಕಲಿಯುಗದಲ್ಲಿ ವಿಜಯದಶಮಿ ಹಾಗೂ ವಿಜಯದಶಮಿ ಆಚರಣೆ. ಇವುಗಳೆಲ್ಲದ್ರ ಬಗ್ಗೆನೂ ಈಗ ತಿಳಿಸ್ತೀನಿ. ಮಹಿಷಾಸುರನ ಸಂಹಾರ ಅಂದರೆ ಅಸುರರ ದೊರೆಯಾದಂತಹ ಮಹಿಷಾಸುರನು ದೀರ್ಘಕಾಲ ತಪಸ್ಸನ್ನು ಮಾಡ್ತಾನೆ. ಹಾಗೆ ಯಾವುದೇ ಮನುಷ್ಯನಿಂದ ಆಗಲಿ ದೇವರಿಂದ ಆಗಲಿ ಅಥವಾ ವಿಶಿಷ್ಟ ಶಕ್ತಿಯಿಂದ ಆಗಲಿ ಯಾವುದರಿಂದನೂ ಕೂಡ ಅವನಿಗೆ ತೊಂದರೆ ಆಗಬಾರ್ದು, ಸಂಹರಿಸಲು ಸಾಧ್ಯವಾಗಬಾರ್ದು. ಆ ರೀತಿ ಬ್ರಹ್ಮನಿಂದ ವರ ಪಡೆದುಕೊಳ್ತಾನೆ. ಈ ರೀತಿ ಬ್ರಹ್ಮನಿಂದ ವರ ಪಡೆದ ಕೂಡಲೇ ಮಹಿಷಾಸುರ ಬದಲಾಗ್ಬಿಡ್ತಾನೆ. ಅಂದರೆ ವರ ಸಿಕ್ಕ ಕೂಡಲೇ ಅಹಂಕಾರದಿಂದ ಜನರಿಗೆ ಮತ್ತು ದೇವತೆಗಳಿಗೆ ತೊಂದರೆ ಕೊಡೋದಕ್ಕೆ ಶುರು ಮಾಡಿಬಿಡ್ತಾನೆ. ಮಹಿಷಾಸುರನ ತೊಂದರೆಗಳು ತಾಳಲಾರದೆ ದೇವತೆಗಳು ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರುಗಳ ಮೊರೆ ಹೋಗ್ತಾರೆ. ಆಗ ತ್ರಿಮೂರ್ತಿಗಳೆಲ್ಲರೂ ಕೂಡ ಸೇರಿ ಅವರ ಶಕ್ತಿಯನ್ನು ಸೇರಿಸಿ ದುರ್ಗಾಮಾತೆಯನ್ನು ಸೃಷ್ಟಿಸುತ್ತಾರೆ. ಈ ಶಕ್ತಿಯ ಸಂಗಮದಿಂದ ಸೃಷ್ಟಿಯಾದಂತಹ ದುರ್ಗಾದೇವಿಯನ್ನು ಎಲ್ಲ ದೇವತೆಗಳು ಕೂಡ ಪೂಜಿಸ್ತಾರೆ. ಅದೇ ರೀತಿ ಮಹಿಷಾಸುರನನ್ನು ಸಂಹರಿಸುವಂತೆ ಬೇಡ್ಕೊಳ್ತಾರೆ ದೇವಿ ಹತ್ರ. ನಂತರ ದುರ್ಗಾದೇವಿಯು ಸಿಂಹದ ಮೇಲೆ ಕುಳಿತು 10 ಕೈಗಳಲ್ಲಿ 10 ಆಯುಧಗಳನ್ನು ಹಿಡಿದು ಮಹಿಷಾಸುರನನ್ನು ಸಂಹರಿಸುವುದಕ್ಕಾಗಿ ಧರೆಗೆ ಇಳಿಯುತ್ತಾಳೆ, ಅಂದರೆ ಭೂಮಿಗೆ ಇಳಿಯುತ್ತಾಳೆ. 9 ದಿನಗಳ ಯುದ್ಧದ ನಂತರ ದಶಮಿಯ ದಿನ ದುರ್ಗಾದೇವಿ ಮಹಿಷಾಸುರನನ್ನು ಸಂಹರಿಸ್ತಾಳೆ. ಅವತ್ತಿನಿಂದ ದಶಮಿ ಎಂದು ಮಹಿಷಾಸುರನನ್ನು ಕೊಂದು ವಿಜಯ ಸಿಕ್ಕಿದ್ದಕ್ಕೆ ವಿಜಯದಶಮಿ ಅಂತ ಎಲ್ಲ ಕಡೆ ಸಂಭ್ರಮ ಮಾಡ್ತೀವಿ. ಈಗಲೂ ಕೂಡ ಕೆಲವೊಂದು ಕಡೆ ಆಚರಣೆ ಕೂಡ ಮಾಡ್ತೀವಿ. ನಂತರ ರಾವಣನ ಸಂಹಾರ. ರಾಮನು ರಾವಣನನ್ನು ಸಂಹಾರ ಮಾಡಲು ನಿರ್ಧರಿಸಿದಾಗ ನಾರದರು ರಾಮನಿಗೆ ಶರವನ್ನವರಾತ್ರಿಯ ವ್ರತವನ್ನು ಮಾಡಲು ಹೇಳಿರ್ತಾರೆ. ನಂತರ ರಾಮನು ಈ ವ್ರತವನ್ನು ಪೂರ್ಣಗೊಳಿಸಿ ರಾಮನು ಲಂಕೆಯ ಮೇಲೆ ಆಕ್ರಮಣವನ್ನು ಕೂಡ ಮಾಡ್ತಾನೆ. ನಂತರ ರಾಮನು ರಾವಣನನ್ನು ಯುದ್ಧದಲ್ಲಿ ಸೋಲಿಸ್ತಾನೆ. ವಿಜಯದಶಮಿ ದಿನದಂದೇ ರಾವಣನನ್ನು ರಾಮನು ಸೋಲಿಸ್ತಾನೆ. ದಶಕಂಠನಾಗಿರುವಂತಹ ರಾವಣನನ್ನು ಶ್ರೀರಾಮನು ಸೋಲಿಸಿದ ನಂತರ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾರೆ. ನಂತರ ಪಾಂಡವರ ಮೊದಲ ಜಯ. ದ್ವಾಪರ ಯುಗದಲ್ಲಿ ಪಾಂಡವರು 13 ವರ್ಷಗಳ ಕಾಲ ವನವಾಸವನ್ನು ಮುಗಿಸ್ತಾರೆ. ನಂತರ 1 ವರ್ಷ ಅಜ್ಞಾತವಾಸವನ್ನು ಕೂಡ ಮುಗಿಸಿದ ದಿನವನ್ನು ವಿಜಯದಶಮಿ ಅಂತ ನಾವು ಆಚರಣೆ ಮಾಡ್ತೀವಿ. ಇಲ್ಲಿ ಪಾಂಡವರು 1 ವರ್ಷ ಅಜ್ಞಾತವಾಸವನ್ನು ಮಾಡ್ತಾ ಇರ್ತಾರೆ. ಅದು ಯಾವ ದೇಶದಲ್ಲಿ ಅಂದರೆ ಮತ್ಸ್ಯ ದೇಶದಲ್ಲಿ ಅಜ್ಞಾತವಾಸವನ್ನು ಮಾಡ್ತಿರ್ತಾರೆ. ಅಲ್ಲಿಯ ರಾಜ ವಿರಾಟ ರಾಜ ಆಗಿರ್ತಾನೆ. ಅಜ್ಞಾತವಾಸ ಆಗಿರೋದ್ರಿಂದ ಧರ್ಮರಾಜ ಕಂಕಭಟ್ಟನಾಗಿ ಕೆಲಸ ಮಾಡ್ತಿರ್ತಾನೆ. ಭೀಮ ಬಾಣಸಿಗನಾಗಿ ವೇಷ ಬದಲಾಯಿಸ್ಕೊಂಡಿರ್ತಾನೆ. ಅರ್ಜುನ ಬೃಹನ್ನಳೆಯಾಗಿ ನೃತ್ಯ ಶಿಕ್ಷಕಿಯಾಗಿರ್ತಾನೆ. ನಕುಲ ಸಹದೇವರು ಅನುಕ್ರಮವಾಗಿ ಅಶ್ವಪಾಲಕರು ಅಂದರೆ ಗೋಪಾಲಕರಾಗಿರ್ತಾರೆ. ದ್ರೌಪದಿ ಸೈರಂಧ್ರೆ ಆಗಿರ್ತಾಳೆ, ಅಂದರೆ ವಿರಾಟ ರಾಜನ ಪತ್ನಿಯಾದಂತಹ ಸುದೇಶ್ನೆಯನ್ನು ಸೇವೆ ಮಾಡ್ತಿರ್ತಾಳೆ. ಪಾಂಡವರ ಅಜ್ಞಾತವಾಸದ ಕೊನೆಯಲ್ಲಿ ಕುರುಸೇನೆ ವಿರಾಟ ರಾಜ್ಯರಲ್ಲಿರುವಂತಹ ಹಸುಗಳನ್ನು ಅಪಹರಿಸಿರ್ತಾರೆ. ಈ ಸಮಯದಲ್ಲಿ ವಿರಾಟ ರಾಜನ ಪುತ್ರನಾದಂತಹ ಉತ್ತರ ಕುಮಾರ ನಾನು ಕುರುಸೇನೆಯನ್ನು ಸೋಲಿಸ್ತೀನಿ ಅಂತ ಹೇಳಿ ಜಂಬ ಕೊಚ್ಕೊಳ್ತಾ ಇರ್ತಾನೆ. ಹಾಗೆ ಯುದ್ಧಕ್ಕೂ ಕೂಡ ಹೊರಡ್ತಾನೆ. ಅವನು ಯುದ್ಧಕ್ಕೆ ಹೊರಟಾಗ ಬೃಹನ್ನಳೆಯನ್ನು ಸಾರಥಿಯಾಗಿ ಮಾಡ್ಕೊಂಡಿರ್ತಾನೆ. ಬೃಹನ್ನಳೆ ಅಂದರೆ ಅರ್ಜುನನನ್ನು ಸಾರಥಿಯಾಗಿ ಮಾಡ್ಕೊಂಡು ಯುದ್ಧಕ್ಕೆ ಹೊರಡ್ತಾನೆ. ಯುದ್ಧದಲ್ಲಿ ಸೋಲ್ತಾ ಇದ್ದೀನಿ ಅಂತ ಗೊತ್ತಾದಾಗ ಉತ್ತರ ಕುಮಾರ ಬೃಹನ್ನಳೆಗೆ ದಯವಿಟ್ಟು ಇಲ್ಲಿಂದ ಹೋಗೋಣ ಅಂತ ಹೇಳ್ತಾನೆ. ಈ ಸಮಯದಲ್ಲಿ ಬೃಹನ್ನಳೆಯ ರೂಪದಲ್ಲಿದ್ದಂತಹ ಅರ್ಜುನನು ಅಜ್ಞಾತವಾಸದ ಸಮಯದಲ್ಲಿ ಬನ್ನಿ ಮರದ ಕೆಳಗೆ ಅವನ ಶಸ್ತ್ರಾಸ್ತ್ರಗಳನ್ನೆಲ್ಲ ತೆಗೆದು ಬಚ್ಚಿಟ್ಟಿರ್ತಾನೆ. ಆ ಶಸ್ತ್ರಾಸ್ತ್ರಗಳನ್ನೆಲ್ಲ ತೆಗೆದುಕೊಂಡು ವಿರಾಟ ರಾಜನ ಶತ್ರುಗಳನ್ನು ಸೋಲಿಸ್ತಾನೆ. ಅದು ಕೂಡ ನವರಾತ್ರಿ ಹಬ್ಬ ಮುಗಿಸಿದ ವಿಜಯದಶಮಿ ಎಂದು ಕುರುಸೇನೆಯನ್ನು ಸೋಲಿಸುತ್ತಾನೆ. ಈ ವಿಜಯದ ಗುರುತಾಗಿ 9ನೇ ದಿನ ಆಯುಧ ಪೂಜೆಯನ್ನು ಕೂಡ ಆಚರಣೆ ಮಾಡ್ತಾರೆ. ಇವೆಲ್ಲವೂ ಕೂಡ ದ್ವಾಪರ ಯುಗದಲ್ಲಿ ಹಾಗೂ ಇತಿಹಾಸದಲ್ಲಿ ನಡೆದಿರುವಂತಹ ಸನ್ನಿವೇಶಗಳಾಗಿರ್ತವೆ. ಆದರೆ ಕಲಿಯುಗದಲ್ಲೂ ಕೂಡ ವಿಜಯದಶಮಿಯನ್ನು ಆಚರಣೆ ಮಾಡ್ತಾರೆ. ಯಾವ ರೀತಿ ಆಚರಣೆ ಮಾಡ್ತಾರೆ ಅಂತಲೂ ಕೂಡ ತಿಳಿಸ್ತೀನಿ. ರಾಜರ ಆಡಳಿತದ ಕಾಲದಲ್ಲಿ ನವಮಿ ಎಂದು ಆಯುಧ ಪೂಜೆಗಳಿಗೆಲ್ಲ ಪೂಜೆ ಮಾಡಿ ವಿಜಯದಶಮಿ ಎಂದು ದಂಡಯಾತ್ರೆಗೆ ಹೋಗ್ತಾರೆ. ದಂಡಯಾತ್ರೆಗೆ ಹೋಗೋದ್ರಿಂದ ಅವರಿಗೆ ಗೆಲುವು ಸಿಗುತ್ತೆ ಅನ್ನೋ ನಂಬಿಕೆ ಇರುತ್ತೆ. ಹೀಗಾಗಿ ಅವರು ದಶಮಿ ಎಂದು ಪೂಜೆ ಸಲ್ಲಿಸಿ ದಂಡಯಾತ್ರೆಗೆ ಹೊರಡ್ತಾರೆ.
ಈ ಪದ್ಧತಿಯನ್ನು ಈಗಲೂ ಕೂಡ ಮಾಡ್ತಾರೆ. ಈಗ ಕೆಲವು ರಾಜವಂಶಸ್ಥರು ಅದರ ಸಂಕೇತವಾಗಿ ರಾಜ್ಯದ ಗಡಿಯನ್ನು ದಾಟಿ ಹೋಗಿ ಮತ್ತೆ ವಾಪಸ್ ಬರ್ತಾರೆ. ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಆರಂಭವಾದಂತಹ ಈ ಪದ್ಧತಿಯು ಮೈಸೂರು ಒಡೆಯರ ಕಾಲದಕ್ಕೂ ಕೂಡ ಮುಂದುವರಿತಾ ಬಂದಿದೆ. ಹೌದು, ಇದನ್ನು ಸಿಂಹೋಲ್ಲಂಘನ ಅಂತಲೂ ಕೂಡ ಹೇಳ್ತೀವಿ. ಸಿಂಹೋಲ್ಲಂಘನ ಅಂದರೆ ರಾಜರು ಊರಿನ ಗಡಿಯಾಚೆ ಈಶಾನ್ಯ ದಿಕ್ಕಿಗೆ ಸಿಂಹೋಲ್ಲಂಘನಕ್ಕೆ ಹೊರಟು ಶಮಿ ವೃಕ್ಷ ಮತ್ತು ಮಂದಾರ ವೃಕ್ಷ ಅನ್ನೋ ಜಾಗದಲ್ಲಿ ನಿಂತ್ಕೊಳ್ತಾರೆ. ಅಲ್ಲಿ ಆ ಶಮಿ ಮರ ಹಾಗೂ ಮಂದಾರ ಮರಕ್ಕೆ ಪೂಜೆ ಮಾಡ್ತಾರೆ. ಆ ಮರದ ಕೆಳಗಡೆ ಅಂದರೆ ಮರದ ಬುಡದಲ್ಲಿ ಅಕ್ಕಿ, ಅಡಿಕೆ ಹಾಗೂ ಬಂಗಾರದ ನಾಣ್ಯಗಳನ್ನು ಇಟ್ಟು ಆ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕಿ ಆ ವೃಕ್ಷದ ಕೆಳಗಿರುವ ಮಣ್ಣು ಹಾಗೂ ಮರದ ಎಲೆಗಳನ್ನು ಮನೆಗೆ ತಗೊಬರ್ತಾರೆ. ಶಮಿಯ ಎಲೆಗಳು ಹಾಗೂ ಮಂದಾರದ ಎಲೆಗಳನ್ನು, ಬಂಗಾರದ ಎಲೆಗಳಂತೂ ದೇವರಿಗೆ ಅರ್ಪಿಸ್ತಾರೆ ಮತ್ತು ಅವರ ಆಪ್ತರಿಗೂ ಕೂಡ ನೀಡ್ತಾರೆ. ನಾನು ತಿಳಿಸಿರುವಂಥ ಇಷ್ಟೆಲ್ಲ ಮಾಹಿತಿಯೂ ಕೂಡ ವಿಜಯದಶಮಿಯಂದೇ ನಡೆದಿರುವಂಥದ್ದಾಗಿರುತ್ತೆ. ಹಾಗಾಗಿ ವಿಜಯದಶಮಿಯನ್ನು ಈ ರೀತಿ ಅದ್ಧೂರಿಯಾಗಿ ಆಚರಣೆ ಮಾಡ್ತಾರೆ. ಭಾರತ ದೇಶದಲ್ಲಿ ಅಂದರೆ ಉತ್ತರ ಭಾರತದಲ್ಲಿ ಹಾಗೂ ದಕ್ಷಿಣ ಭಾರತದಲ್ಲಿ ಪ್ರತಿಯೊಬ್ಬರು ಕೂಡ ಈ ಆಚರಣೆಗಳನ್ನು ಮಾಡ್ತಾರೆ. ಈಗಲೂ ಕೂಡ ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಇವುಗಳೆಲ್ಲವನ್ನು ಕೂಡ ವಿಜಯದ ಸಂಕೇತ ಅಂತ ಹೇಳಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿ. ಹಾಗೂ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಧನ್ಯವಾದಗಳು.